ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ನೀವು ಹುಟ್ಟಿರುವಂತಹ ದಿನ ಏನಿದೆ, ಆ ಒಂದು ದಿನ ನಿಮ್ಮ ಅದೃಷ್ಟವನ್ನ ಬದಲಾಯಿಸುತ್ತಾ? ನಿಮಗೆ ಗೊತ್ತಿರದೇ ಇರತಕ್ಕಂತ ಸೀಕ್ರೆಟ್ಸ್ ಗಳೇನು, ನಿಮ್ಮ ಗುಣ ಸ್ವಭಾವಗಳೇನು? ನಾವು ಕಳೆದ 2 ಸಂಚಿಕೆಯಲ್ಲಿ ಕೂಡ ಸೋಮವಾರ, ಮಂಗಳವಾರ ಹಾಗೆ ಭಾನುವಾರ ಹುಟ್ಟಿದವಂತವರ ದಿನ, ಅವರ ಒಂದು ಅದೃಷ್ಟ ಹೇಗಿರುತ್ತೆ, ಜೊತೆಗೆ ಸೀಕ್ರೆಟ್ಸ್ ಗಳು ಏನು ಅಂತ ಹೇಳಿ ತಿಳಿದುಕೊಂಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಬುಧವಾರ ಹುಟ್ಟಿರುವಂತವರ ಸೀಕ್ರೆಟ್ಸ್ ಗಳೇನು, ಅವರ ಗುಣ ಸ್ವಭಾವ ಏನು, ಯಾವ ವಿಷಯದಲ್ಲಿ ಅವರು ಎಚ್ಚರಿಕೆಯನ್ನ ವಹಿಸಬೇಕು, ಜೊತೆಗೆ ಒಳ್ಳೆ ಅದೃಷ್ಟವನ್ನ ತಂದುಕೊಡುವಂತಹ ಒಳ್ಳೆ ಕಲರ್ ಯಾವುದು, ಒಳ್ಳೆ ದಿಕ್ಕು ಯಾವುದು, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಜೊತೆಗೆ ನೀವು ಕೂಡ ನೇರ ಪ್ರಸಾರಕ್ಕೆ ಕಾಲ್ ಮಾಡಬಹುದು, ಗುರೂಜಿಗಳೊಂದಿಗೆ ಮಾತನಾಡಬಹುದು ಅಂತ ತಿಳಿಸ್ತಾ ಈ ಎಲ್ಲಾ ಮಹತ್ತರ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರ. ಗುರೂಜಿ, ಇವತ್ತಿನ ದಿನದ ನಮ್ಮ ಮೊದಲನೇ ಕಾರ್ಯಕ್ರಮದ ಒಂದು ಅಂಗ, ಇವತ್ತಿನ ದಿನದ ಪಂಚಾಂಗ ಹಾಗೆ ತಿಥಿಯನ್ನ ನೋಡ್ತಾ ಹೋಗೋಣ. ನೋಡಿ, ಇವತ್ತು ತುಂಬಾ ವಿಶೇಷವಾಗಿ 12 ಜುಲೈ 2025 ದ್ವಿತೀಯ ತಿಥಿ, ಕೃಷ್ಣ ಪಕ್ಷ, ಉತ್ತರಾಷಾಢ ನಕ್ಷತ್ರ ಇರುವಂಥದ್ದು. ಮತ್ತೆ ವಿಷುಕುಂಭ ಯೋಗ ಅಂತ ಹೇಳ್ತೀವಿ. ವಾರ ಒಂದು ಶನಿವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 1 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು, ಮತ್ತೆ 6 ಗಂಟೆ 49 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ಇವತ್ತಿನ ರಾಹುಕಾಲ 9 ಗಂಟೆ 15 ನಿಮಿಷದಿಂದ 10 ಗಂಟೆ 49 ನಿಮಿಷ, ಯಮಗಂಡ ಕಾಲ 2 ಗಂಟೆ 1 ನಿಮಿಷದಿಂದ 3 ಗಂಟೆ 37 ನಿಮಿಷ, ಗುಳಿಕ ಕಾಲ 6 ಗಂಟೆ 1 ನಿಮಿಷದಿಂದ 7 ಗಂಟೆ 37 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡ್ತಾ ಬರೋದಾದ್ರೆ 11 ಗಂಟೆ 59 ನಿಮಿಷದಿಂದ 12 ಗಂಟೆ 51 ನಿಮಿಷವಾಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡಿದ್ವಿ. ಹಾಗೆ ದ್ವಾದಶ ರಾಶಿಗಳ ಫಲಾಫಲ ನೋಡೋದಕ್ಕೂ ಮುಂಚೆ ಇವತ್ತಿನ ದಿನದ ವಿಶೇಷತೆ ಏನಾದ್ರು ತಿಳಿಸ್ತೀರಾ? ಶನಿವಾರ, ಆಷಾಢ ಶನಿವಾರ. ನೋಡಿ, ಆಷಾಢ ಮಾಸದ ಇನ್ನೇನು ಶನಿವಾರ ಬರುವಂತ ನಿನ್ನೆ ಕಳೆದಿರುವಂತ ಶುಕ್ರವಾರ 3ನೇ ಶುಕ್ರವಾರ ಆಗಿತ್ತು. ಇದರಲ್ಲಿ 4ನೇ ಶುಕ್ರವಾರ, ತದನಂತರ ಅಮಾವಾಸ್ಯೆ ಬರುತ್ತೆ. ಸೊ ಕೊನೆಯ ಶನಿವಾರ ಅಂತ ಹೇಳ್ಬೋದು. ಆ ವಿಚಾರದಲ್ಲಿ ಆಷಾಢದಲ್ಲಿ ವಿಶೇಷವಾದ ಅದರದೇ ಆದ ಒಂದು ಆಚರಣೆಗಳು ಮತ್ತೆ ರಥಗಳು ಮತ್ತು ವಿಶೇಷವಾದ ಆಚರಣೆಗಳು ನೋಡ್ತೀವಿ. ಅದು ಬಂದು ಶನಿ ಬಂದು ಒಂದು ನಿರ್ಗತಿಕ ನಿಸ್ಸಹಾಯಕ ಒಂದು ಗ್ರಹ ಅಂತ ಹೇಳ್ತೀವಿ. ಯಾರು ನಿರ್ಗತಿಕರಿರ್ತಾರೋ, ಯಾರು ನಿಸ್ಸಹಾಯಕರಿರ್ತಾರೋ, ಮತ್ತೆ ವಿಶೇಷವಾಗಿ ಯಾರು ಶನಿವಾರ ಹುಟ್ಟಿರ್ತಾರೋ, ಮುಂದಿನ ಎಪಿಸೋಡ್ ಅಲ್ಲಿ ನಾವು ಶನಿವಾರ ಕವರ್ ಮಾಡ್ತೀವಿ, ಅಂತವರು ಇವರ ಒಂದು ನಿರ್ಗತಿಕರಿಗೆ, ನಿಸ್ಸಹಾಯರಿಗೆ ಮತ್ತು ಬಡಬಗ್ರು ಯಾರು ಇರ್ತಾರೆ ಅವರಿಗೆ ಸಹಾಯ ಮಾಡಿದ್ರೆ ಶನಿವಾರ ಹುಟ್ಟಿದವರಿಗೆ ತುಂಬಾ ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಮುಂದೆ ಶನಿವಾರ ಹುಟ್ಟಿದವರ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಎಪಿಸೋಡ್ ಅಲ್ಲಿ ನೋಡ್ತಾ ಬರ್ತೀವಿ. ಸೊ ಇವತ್ತಿನ ಶನಿವಾರ ಇದು ವಿಶೇಷತೆ ಆಗಿರುವಂತ. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ರಿ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ಗುರೂಜಿ? ಮೇಷರಾಶಿಯವರು ಇವತ್ತು ಸ್ವಲ್ಪ ವ್ಯಾಯಾಮದೊಂದಿಗೆ ದಿನವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಬಗ್ಗೆ ನೀವು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳೋದು ಇವತ್ತು ಬಹಳ ಮುಖ್ಯವಾಗಿರುವಂತದ್ದು. ಅದು ನಿಮಗೆ ಸಕಾರಾತ್ಮಕವನ್ನು ತಂದುಕೊಡುತ್ತೆ. ಮೇಷರಾಶಿಯ ನಂತರ ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿ ಸ್ವಲ್ಪ ದಾಂಪತ್ಯದಲ್ಲಿ ಏನೋ ಒಂದು ಕಲಹಗಳು ಸಣ್ಣ ಪುಟ್ಟದಾಗಿ, ನಿಮ್ಮ ಸಂಗಾತಿ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಸ್ವಲ್ಪ ಮಾನಸಿಕ ಘಾಸಿಗೊಳಿಸ್ಬೋದು. ಇದರಿಂದ ನಿಮಗೆ ಸ್ವಲ್ಪ ನೋವು ಆಗ್ಬೋದು. ಆದರೆ ನೋವನ್ನ ದೊಡ್ಡದೇ ಮಾಡದೇ ಇರಂಗೆ, ಜಗಳ ಆಡದಿರಂಗೆ ಇದ್ರೆ ದಿನ ನಿಮಗೆ ವೃಷಭ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಗುರುಜಿ, ವೃಷಭ ರಾಶಿಯವರಿಗೆ ಏನಾದ್ರು ಪರಿಹಾರ ಕ್ರಮ ತಿಳಿಸ್ತೀರಾ ಇವತ್ತಿನ ದಿನದ ಮಟ್ಟಿಗೆ? ದಿನದ ಮಟ್ಟಿಗೆ ತಾಳ್ಮೆ ಬಹಳ ಮುಖ್ಯ. ಅದರ ಜೊತೆಗೆ ಒಂದು ಜ್ಯೋತಿಷ ಶಾಸ್ತ್ರದ ವಿಚಾರವಾಗಿ ನೋಡೋದಂದ್ರೆ ಒಂದು ಓಂ ಶುಂ ಶುಕ್ರಾಯ ನಮಃ ಅಂತ ನಿತ್ಯ ಕರ್ಮ ಇತ್ಯಾದಿಗಳ ಆದ ನಂತರ ಆ ಜಪಗಳನ್ನ ಮಾಡಿ ಮನೆಯಿಂದ ಹೊರಡೋದ್ರಿಂದ ಅವರಿಗೆ ಒಂದು ಏನ್ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಸಿಗುತ್ತೆ. ವೃಷಭ ರಾಶಿಯವರು ಕೂಡ ಈ ಒಂದು ಪರಿಹಾರ ಕ್ರಮವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ನೀವು ನಿಮಗೆ ನೀವೇ ಆಧಾರ, ನಿಮ್ಮ ಕುಟುಂಬದವರು ನಿಮ್ಮ ಆಧಾರ, ನಿಮ್ಮ ಮೇಲೆ ಅವಲಂಬಿತವಾಗಿರುವಂಥ ದಿನ ಅಂತ ನೋಡ್ತೀವಿ. ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳುವಂಥ ದಿನ. ಅಂದರೆ ನಿಮ್ಮ ಏನು ಪಾಸಿಟಿವ್ ನೆಗೆಟಿವ್ ಇದೆ ಅದನ್ನು ಶೇರ್ ಮಾಡಿಕೊಂಡು ದಿನ ಸ್ವಲ್ಪ ಒತ್ತಡವಾಗಿರೋದು, ಆದರೆ ನಿಮ್ಮ ಒಂದು ಹಂಚಿಕೆಯಿಂದ ದಿನ ಚೆನ್ನಾಗಾಗುತ್ತೆ. ವೃಷಭ ರಾಶಿಯ ನಂತರ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಸ್ನೇಹಿತರ ಬೆಂಬಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಣ ಸಂಗ್ರಹಿಸುವಾಗ ಮಾತ್ರ ನಿಮ್ಮ ಹಣದ ವಿಚಾರವಾಗಿ ಹಣದ ಕ್ರೋಢೀಕರಣ, ಸಂಪನ್ಮೂಲ ಕ್ರೋಢೀಕರಣ ಇವತ್ತು ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿ ಇರುವಂಥದ್ದು.
ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಗುರುಜಿ ತಿಳಿಸ್ತೀರಾ? ಸಿಂಹ ರಾಶಿಯವರ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏನೋ ಒಂದು ಒತ್ತಡ, ಏರುಪೇರು, ಆತಂಕ ಇರುವಂಥ ದಿನ. ಆದಷ್ಟು ಇವತ್ತು ಮನೆಯಲ್ಲಿರಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಒಂದು ಸೂರ್ಯನ ಆರಾಧನೆ ಮಾಡೋದು ಸಿಂಹ ರಾಶಿಯವರಿಗೆ ಇವತ್ತು ಒಳಿತನ ತರುತ್ತೆ. ಸಿಂಹ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡೋಣ. ನೋಡಿ, ಕನ್ಯಾ ರಾಶಿಯವರು ನಿಮ್ಮ ಹಳೆಯ ಮತ್ತು ಆಪ್ತ ಸ್ನೇಹಿತರನ್ನು ಭೇಟಿಯಾಗುವ ಒಂದು ಸುವರ್ಣ ದಿನಗಳಲ್ಲಿ, ಏನು ಅಂದರೆ ನೀವು ಕಳೆದು ಹೋಗಿರುವಂಥ ದಿನಗಳನ್ನು ಮೆಲುಕು ಹಾಕುವಂಥ ಒಂದು ಸಂದರ್ಭ ಬರುತ್ತೆ. ಅದರಿಂದ ನಿಮಗೆ ಖುಷಿಯಾಗಿರುತ್ತೆ ಇವತ್ತು. ಕನ್ಯಾ ರಾಶಿ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ತುಲಾ ರಾಶಿಯವರು ಹಿರಿಯರಿಂದ ಉತ್ತಮ ಲಾಭ ಪಡಿಬಹುದು ಇವತ್ತು. ಹೆಚ್ಚುವರಿ ಶಕ್ತಿಯನ್ನು ನಿಮಗೆ ನೀಡುವಂಥದ್ದು ಮತ್ತು ನಿಮ್ಮ ಊಹೆಗಳು ಅಂದರೆ ಅಸಂಪ್ಷನ್ಸ್ ಅಂತ ನಾವೇನು ಹೇಳ್ತೀವಿ, ಅದು ನಿಮಗೆ ಇವತ್ತು ಲಾಭ ತರುವಂಥ ದಿನ. ತುಲಾ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಗುರುಜಿ, ಇವತ್ತಿನ ದಿನ ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಎಲ್ಲ ನಿಮ್ಮ ಪರವಾಗಿರುತ್ತೆ. ಮನೆಯಿಂದ ಹೊರ ಹೋಗುವ ಸಮಯದಲ್ಲಿ ನಿಮಗೆ ಅಗತ್ಯವಾದ ವಸ್ತುಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಅಥವಾ ನೀವೇನಾದರೂ ಒಂದು ಇಂಪಾರ್ಟೆಂಟ್ ಫೈಲೋ ಒಂದು ಡಾಕ್ಯುಮೆಂಟೋ ಮರೆತು ಹೋಗುವಂಥದ್ದು, ಅದರ ನಂತರ ಪೇಚಾಡುವಂಥ ಸಂದರ್ಭ ಬರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಿ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಹಾಗೆ ಇನ್ನು ಮುಂದಿನ ರಾಶಿ ಧನುರ್ ರಾಶಿ. ಧನುರಾಶಿಯವರಿಗೆ ವಿಶೇಷವಾಗಿ ಹಿರಿಯ ಅಧಿಕಾರಿಗಳ ಪ್ರಶಂಸೆ ಸಿಗುತ್ತೆ. ನೀವು ಕೆಲಸದಲ್ಲಿರ್ಬೋದು, ಅಥವಾ ನೀವು ಉದ್ಯೋಗದಲ್ಲಿ, ಅಥವಾ ನಿಮ್ಮ ಸ್ವಂತ ವ್ಯಾಪಾರದಲ್ಲಿದ್ದರೂ ಕೂಡ ನಿಮಗೆ ಬರುವಂಥ ಗ್ರಾಹಕರಿಂದ ನಿಮಗೆ ಪ್ರಶಂಸೆ ಧನುರಾಶಿಯವರಿಗೆ. ಮತ್ತು ನಿಮ್ಮ ಮೇಲೆ ಒಂದು ಮುಖದ ಮೇಲೆ ಒಂದು ತಿಳಿಯಾದ ನಗು ಮುಖ ಇವತ್ತು ಇರುವಂಥದ್ದು ಧನುರಾಶಿಯವರಿಗೆ ನೋಡ್ತೇವೆ. ಧನುರಾಶಿಯ ನಂತರ ಇನ್ನು ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ಶನಿವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಮಕರ ರಾಶಿಯವರಿಗೆ ಸ್ವಲ್ಪ ಕಾರಣವಿಲ್ಲದ ವಿಷಯಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನು ವಿನಿಯೋಗ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ನೀವು ಸ್ವಲ್ಪ ಉತ್ತರದಾಯಕವಾಗಿರಿ. ಯಾವುದೇ ಕಾರಣವಿಲ್ಲದ ವಿಚಾರವಾಗಿ ಅದರಲ್ಲಿ ತೊಡಗಬೇಡಿ. ನಿಮ್ಮ ಕೆಲಸನ ನೀವು ಮಾಡ್ಕೊಂತ ಹೋದ್ರೆ ದಿನ ನಿಮಗೆ ಮಕರ ರಾಶಿಯವರು ಚೆನ್ನಾಗಿರುತ್ತೆ. ಮಕರ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಕುಂಭ ರಾಶಿ. ಗುರುಜಿ, ನೋಡಿ, ಕುಂಭ ರಾಶಿಯವರಿಗೆ ವಿಶೇಷವಾಗಿ ಇತರರನ್ನು ಶ್ಲಾಘಿಸುವ ಮೂಲಕ ಅವರ ಯಶಸ್ಸು ಆನಂದಿಸುವ ಸಾಧ್ಯತೆಗಳು ಇರುತ್ತೆ. ಅಂದರೆ ಇನ್ನೊಬ್ಬರಿಗೆ ನೀವು ಹೊಗಳಿಕೆಯಿಂದ ನಿಮ್ಮ ಯಶಸ್ಸು ನಿಮಗೆ ಚೆನ್ನಾಗಿ ಸಿಗುತ್ತೆ. ಮತ್ತು ಇಂದು ನೀವು ನಿಮ್ಮ ಹಣವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸುವಂಥದ್ದಾಗಿರುತ್ತೆ. ಕುಂಭ ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಇನ್ನು ಕೊನೆಯ ರಾಶಿ ಮೀನ ರಾಶಿ. ಮೀನರಾಶಿಯವರು ಇಂದು ನಿಮಗಾಗಿ ನೀವು ಸಾಕಷ್ಟು ಸಮಯ ಹೊಂದಿರೋದ್ರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಒಂದು ದೇಹದ ಇದರ ವಿಚಾರವಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ವಿಚಾರವಾಗಿ ಸಮಯ ತೆಗೆದುಕೊಳ್ಳಿ. ಅದರಿಂದ ದಿನ ನಿಮಗೆ ಆನಂದಮಯವಾಗಿರುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ವೀಕ್ಷಕರೇ, ನೀವು ಕೂಡ ಗುರೂಜಿಗಳ ಬಳಿ ನೇರ ಪ್ರಸಾರದಲ್ಲಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರು 0816227004 ಅಥವಾ 5 ಅಥವಾ 6 ಕಾಲ್ ಮಾಡಿ. ಕಾಲ್ ಕನೆಕ್ಟ್ ಆಗುತ್ತೆ. ಹಾಗೆ ಗುರೂಜಿಗಳ ಬಳಿ ನಿಮ್ಮ ಸಮಸ್ಯೆ ಏನಿದೆ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಹಾಗೆ ಸರಳ ಪರಿಹಾರ ತಂತ್ರಗಳನ್ನ ಕೂಡ ಗುರೂಜಿಗಳು ಸೂಚಿಸ್ತಾರೆ. ನಾನು ಆಗ್ಲೇ ಹೇಳಿದಾಗೆ ಬುಧವಾರ ನಂತರ ಸೀಕ್ರೆಟ್ಸ್ ಹೇಗಿದೆ ಅಂತ ಹೇಳಿ ನೋಡೋದಕ್ಕೂ ಮುಂಚೆ ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಕೊರಟಗೆರೆಯಿಂದ. ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ಹೆಸರು ಹೇಳಿಮಾ? ಅನು ಅಂತ. ಅನು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಾ? 22/11. ಓಕೆ. 1986. ಜನ್ಮ ಸಮಯ ಗೊತ್ತಿದೆಯಾ? ಶನಿವಾರ ಮಾರ್ನಿಂಗ್ 5:30ಕ್ಕೆ. 5:30. ಜನ್ಮ ಸ್ಥಳ ಕೊರಟಗೆರೆಯಲ್ಲಿ. ಓಕೆ. ಗುರೂಜಿ ಇದ್ದಾರೆ, ಮಾತಾಡಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೀರಾ ಕೇಳಿ. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಗುರೂಜಿ. ಗುರೂಜಿ, ನಮ್ದು ಒಂದು ಪಿತ್ರಾರ್ಜಿತ ಆಸ್ತಿ ತಂದೆ ಮನೆದು ಕೋರ್ಟ್ ಹಾಕಿದ್ದೀವಿ. ಅದ್ಯಾಕೋ ತುಂಬಾ ಡಿಲೇ ಆಗ್ತಾ ಇದೆ. ಏನ್ ಪರಿಹಾರ ನಿಮ್ಮನ್ನ ಕೇಳೋಣ ಅಂತ ಮಾಡಿದೆ. ಅದೇ ನೀವು ಕೊಟ್ಟಿರೋದ್ ಮಾಹಿತಿ ಪ್ರಕಾರ ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ಶನಿವಾರ ಹುಟ್ಟಿದ್ದಲ್ವಾ? ಹೌದು. ಆಮೇಲೆ ತುಲಾ ಲಗ್ನದ ಜಾತಕ, ಕೋರ್ಟ್ ಕೇಸ್ ಇತ್ಯಾದಿ ವಿಚಾರಗಳು ಷಷ್ಠ ಭಾವದಿಂದ ನೋಡ್ತೀವಿ ಮೇಡಮ್. ನಿಮ್ಗೆ ಆಲ್ಮೋಸ್ಟ್ ಕೇತು ದಶೆ ನಡೀತಾ ಇದೆ. ಈಗ 2019ರಿಂದ ನಿಮ್ಗೆ ಸಮಸ್ಯೆ ಇರ್ಬೋದು ಅನ್ಸುತ್ತೆ ಕೋರ್ಟ್ ಕಚೇರಿ ವಿಚಾರವಾಗಿ. ಎಷ್ಟು ದಿನದಿಂದ ಅದು ದಾವೆ ಹೂಡಿರೋದು? ಎಷ್ಟು ದಿನದಿಂದ ನಡೀತಿದೆ? ಎಷ್ಟು ವರ್ಷ ಅಥವಾ ಹತ್ರದಿಂದನ ಏನ್ ಸಮಸ್ಯೆ ಇದೆ? 7 ವರ್ಷ ಆಯ್ತು. ಅದೇ 2019ಇಂದ ನಿಮ್ಗೆ ಈ ಕೇತು ದಶೆಯಿಂದ ಈ ಪ್ರಾಬ್ಲಮ್ಸ್ ಇರುತ್ತೆ ಮೇಡಮ್, ಆಯ್ತಾ? 18-19ರಿಂದ ಈಗೂ ಕೂಡ ಕೇತು ದಶ ಇನ್ನೂ 1 ವರ್ಷಗಳ ಕಾಲ ಇರುತ್ತೆ. ನಿಮ್ಗೆ ಇನ್ನೂ ಒಂದು 6 ತಿಂಗಳ 1 ವರ್ಷ ಸಮಯ ಬೇಕಾಗುತ್ತೆ ಮೇಡಮ್ ಇದು ಕ್ಲಿಯರ್ ಆಗಕ್ಕೆ.
ಸಮಸ್ಯೆ ಯಾವ ಹಂತದಲ್ಲಿದೆ ಕೋರ್ಟಲ್ಲಿ? ಏನು ಆರ್ಗ್ಯುಮೆಂಟ್ ಅಂದರೆ ಲೈಕ್ ಏನಾದರೂ ಸೆಟಲ್ಮೆಂಟ್ ವಿಚಾರವಾಗಿ ಸಮಸ್ಯೆ ಇದೆನಾ ಅಥವಾ ಏನು ಹೇಳ್ತಾ ಇದ್ದಾರೆ ನಿಮ್ಮ ಇದ್ರ ವಿಚಾರವಾಗಿ? ಏನು ಹೇಳ್ತಾ ಇಲ್ಲ, ಅವರು ರಾಜಿಗೆ ಬರ್ತಾರೆ ಅಂತ ನೋಡ್ತಾ ಇದೀವಿ. ತಂದೆಯವರ ಅಣ್ಣನ ಅವರೆಲ್ಲ ಆಸ್ತಿ ಅವರೇ ಕಬಳಿಸ್ಕೊಂಡು ನಮಗ್ ಕೊಡದೆ ಇದ್ ಮಾಡ್ತಾ ಇದ್ದಾರೆ. ತಂದೆ ತೀರೋಗಾಗ್ಲೇ 30 years ಆಯ್ತು. ಹಾಗಾಗಿ ಅದು ಕೋರ್ಟ್ ಅಲ್ಲೇ ನಡೀತಾ ಇದೆ. ಇನ್ನು ರಾಜಿಗೆ ಬಂದಿಲ್ಲ. ಯಾವ ತರ ಏನ್ ಮಾಡ್ಬೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್, ಇದು ನಿಮಗೆ ಖಂಡಿತ ಸಿಗುತ್ತೆ, ಬಟ್ ಸಮಯ ಇನ್ನೂ ತಗೊಳುತ್ತೆ. ಆಗಸ್ಟ್ 2026ವರೆಗೂ ಕೇತು ಮಹಾದಶೆ ನಡೀತಾ ಇರೋದ್ರಿಂದ ಅಲ್ಲಿವರೆಗೂ ನಿಮಗೆ ಸಮಸ್ಯೆ. ಮುಂದೆ ಶುಕ್ರ ಮಹಾದಶೆ ಬರುತ್ತೆ ಆಗಸ್ಟ್ ನಂತರ, ಆವಾಗ ನಿಮಗೆ ದಕ್ಕುತ್ತೆ. ಬಟ್ ಆದರೂ ಪೂರ್ಣ ಪ್ರಮಾಣದಲ್ಲಿ ಆಗಲ್ಲ. ಒಂದು 60ರಿಂದ 70% ಸಿಗುತ್ತೆ. ಇದಕ್ಕೆ ನಿಮಗೆ ದಶೆ ನಡೀತಾ ಇರೋದ್ರಿಂದ ಒಂದು ಕೇತುಗೆ ಸಂಬಂಧಪಟ್ಟಂಥದ್ದು ಗಣ ಹೋಮ ಮಾಡಿಸಿ ಸಾಧ್ಯವಾದರೆ ಮನೆಯಲ್ಲಿ. ಇಲ್ಲಾಂದರೆ ನೀವು ಇರೋ ಸ್ಥಳದಲ್ಲಿ ಗಣಪತಿ ದೇವಸ್ಥಾನಕ್ಕಿದ್ರೆ ಮಂಗಳವಾರ ಹೋಗಿ ಅಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ಇದು ಕ್ಲಿಯರ್ ಆದರೆ ಏನಾದರೂ ಸಲ್ಲಿಸ್ತೀವಿ ಅಂತ ಆ ದೇವಸ್ಥಾನದಲ್ಲಿ. ಮತ್ತು ಒಂದು ಬಲಗೈ ಒಂದು ಮಧ್ಯದ ಬೆರಳಲ್ಲಿ ಒಂದು ನೀಲಮಣಿ ಅಂತ ಹರಳು ಬರುತ್ತೆ, ಬ್ಲೂ ಸಫೈರ್ ಅಂತ, ಅದನ್ನು ಧರಿಸ್ಕೊಳ್ಳಿ. ಇವೆರಡೂ ಮಾಡೋದ್ರಿಂದ ನಿಮ್ಮದು ಸ್ವಲ್ಪ ಸ್ಪೀಡಪ್ ಆಗ್ಬೋದು ವರ್ಕು. ಓಕೆನಾ? ಸೊ ಆ ರೀತಿ ಇದೆ, ಬಟ್ ಸಮಸ್ಯೆ ಇದೆ. ಇದ್ರ ಪ್ರಕಾರದಲ್ಲಿ ಟೈಮ್ ತೊಗೊಳುತ್ತೆ. ಎರಡು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರ ಕಡೆಯಿಂದ ಕ್ಲಾರಿಟಿ ಸಿಗಲ್ಲ. ನೀವು ಯಾರು ಅವರು ಕೋರ್ಟಿಗೆ ಬರ್ತಾರೆ, ರಾಜಿಗೆ ಬರ್ತಾರಲ್ಲ, ಅವ್ರು ಸತಾಯಿಸ್ತಿರ್ತಾರೆ, ಅಂದರೆ ಹೇಳಿದಂಗೆ ನಡ್ಕೊಳ್ತಾ ಇರಲ್ಲ. ಆ ಸಮಸ್ಯೆ ನಿಮಗೆ ಆಗುತ್ತೆ ಮೇಡಮ್. ಓಕೆನಾ? ಸೊ ಇಷ್ಟು ಪರಿಹಾರ ಮಾಡ್ಕೊಳ್ಳಿ, ಮುಂದಿನ ವರ್ಷದ ನಂತರ ಒಳ್ಳೇದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅನು. ಹೀಗೆ ವೀಕ್ಷಕರೇ, ನೀವು ಕೂಡ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ಕಾಲ್ ಮಾಡಿ ತಿಳ್ಕೊಳ್ಬಹುದು, ಹಾಗೆ ಪರಿಹಾರ ಕ್ರಮವನ್ನ ಕೂಡ ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಗುರುಜಿ ನಾವು ಬುಧವಾರ ಹುಟ್ಟಿದವರ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕು ಮೇಡಮ್? ನಮ್ಮ ಬಗ್ಗೆನೇ. ಓಕೆ, ನಿಮ್ಮ ಹೆಸರು ಹೇಳಿ ಸರ್. ರಮೇಶ್ ಅಂತ. ರಮೇಶ್, ಜನ್ಮ ದಿನಾಂಕ ಗೊತ್ತಿದ್ಯಾ? ಹಾ ಮೇಡಮ್, ಗೊತ್ತು. ಹೇಳಿ. 4/7/2000. ಓಕೆ, ಜನ್ಮ ಸಮಯ? ಮೇಡಮ್ ಬೆಳಗಿನ ಜಾವ ಒಂದು 5 ಗಂಟೆ. ಎಕ್ಸಾಕ್ಟ್ ಟೈಮ್ ಗೊತ್ತಿದ್ಯಾ ಮೇಡಮ್? ಎಕ್ಸಾಕ್ಟ್ ಅಥವಾ ಅಂದಾಜ್ ಮೇಲೆ ಹೇಳ್ತಾ ಇದ್ದೀರಾ? ಇದು ಎಕ್ಸಾಕ್ಟ್ ಟೈಮಾ? ಮೇಡಮ್ ಅಂದಾಜು. ಓಕೆ, ಆಯ್ತು. ಜನ್ಮಸ್ಥಳ? ಮೇಡಮ್ ತುಮಕೂರು. ಓಕೆ, ಗುರೂಜಿ ಇದ್ದಾರೆ, ಪ್ರಶ್ನೆ ಕೇಳಿ. ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಾ ಮಾತಾಡಿ. ರಮೇಶ್ ಅವರೇ ಹೇಳಿ, ಏನ್ ತಿಳ್ಕೊಬೇಕಾಗಿತ್ತು? ಗುರೂಜಿ, ಯಾವ್ದೋ ಕೆಲಸಗಳು ಏನು ಆಗ್ತಾ ಇಲ್ಲ ಇನ್ ಟೈಮ್ಗೆ, ಮತ್ತೆ ಹಣಕಾಸು ನಿಲ್ತಾ ಇಲ್ಲ. ಅದೇ ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಬರುತ್ತೆ ನಿಮ್ದು. ಈಗೇನ್ ಕೆಲಸ ಮಾಡ್ತಿದ್ದೀರಾ ಪ್ರೆಸೆಂಟ್? ಸ್ವಾಮೀಜಿ, ಇಲ್ಲಿ ಯಾವ್ದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಓಕೆ ಓಕೆ. ಇಲ್ಲಿ ನಿಮಗೆ ನೋಡಿ, ಜಾತಕದಲ್ಲಿ ಒಂದು ರಾಹು ಕೇತು ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಪೂರ್ಣ ಕಾಳಸರ್ಪ ದೋಷ ಇರೋದ್ರಿಂದ ನಿಮ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೊನೆ ಹಂತದಲ್ಲಿ ಕೆಲಸ ನಿಧಾನ ಆಗೋದು. ಆಮೇಲೆ ನೀವು ಹೇಳ್ದಂಗೆ ಕೆಲಸದಲ್ಲಿ ಎಷ್ಟೇ ಇದಿದ್ರು ಏಳಿಗೆ ಸ್ವಲ್ಪ ಕಮ್ಮಿ ಇದೆ, ಆಯ್ತಾ? ಸ್ವಲ್ಪ ಇದಕ್ಕೆ ನೀವು ಆದಷ್ಟು ಇಲ್ಲಿ ನಿಮ್ಗೆ ಹತ್ರ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿ, ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಇದೆ ಅಲ್ವಾ ಧರ್ಮಸ್ಥಳದ ಹತ್ರ, ಸೊ ಅಲ್ಲಿ ಪ್ರತಿ ವರ್ಷ ನೀವು ಒಂದು ಆಶ್ಲೇಷ ಬಲಿ ಅಂತ ಬರುತ್ತೆ ಸೇವೆ, ಅದನ್ನ ಮಾಡಿಸ್ತಾ ಬಂದರೆ ನಿಮಗೆ ಗ್ರೋತ್ ಆಗುತ್ತೆ. ಯಾಕಂದರೆ ಕಾಳಸರ್ಪ ದೋಷ ಇರೋದ್ರಿಂದ ಅಷ್ಟು ನಿಮಗೆ ಯಾವುದೇ ಕೆಲಸ ಆಗೋದಿಲ್ಲ, ನಿಧಾನ ಇರುತ್ತೆ ಲೈಫಲ್ಲಿ. ಅದನ್ನು ನೀವು ಮಾಡಿಸಿ, ಅಂದರೆ ಪ್ರತಿ ವರ್ಷದಂತೆ ಮಾಡಿಸಿ. ಆದರೆ ಸ್ವಲ್ಪ ಇನ್ನೂ ಬೇಗ ಸ್ಪೀಡಪ್ ಆಗಬೇಕಂದ್ರೆ ಒಂದು ಪಚ್ಚೆ ಅಂತ ಹರಳು ಬರುತ್ತೆ, ಬಲಗೈ ಕಿಡಿ ಬೆರಳಲ್ಲಿ ಹಾಕ್ಕೊಳ್ಳಿ. ಉಂಗುರ ಥರ ಹಾಕ್ಕೊಳ್ಳಿ, ಅಥವಾ ಪೆಂಡೆಂಟ್ ಆದರೂ ಹಾಕ್ಕೋಬೋದು. ಪಚ್ಚೆ ಅಂತ ಹರಳು ಬರುತ್ತೆ. ಸೊ ಅದ್ರ ಪ್ರಕಾರ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಭಾಳ ಸ್ಪೀಡಪ್ಪು ಆಗುತ್ತೆ. ಅಂದರೆ ಈಗ ಏನಾಗುತ್ತೆ ಅಂದರೆ ಏನೇ ಮಾಡಿದ್ರು ಒಂಥರ ಮನಸ್ಸು ಸರಿ ಇಲ್ಲ, ಎಲ್ಲಾನು ನಿಧಾನ ಇರುತ್ತೆ, ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಮತ್ತೆ ಚಂದ್ರನ ಜೊತೆ ರಾಹು ಇರೋದ್ರಿಂದ ಎಲ್ಲ ಆಸೆ ಮಾಡ್ಬೇಕಂತ ತುಂಬಾ, ಬಟ್ ಏನು ನೀವು ಅನ್ಕೊಂಡಂಗೆ ಆಗೋದಿಲ್ಲ. ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಗುರುಜಿ, ಆಶ್ಲೇಷ ಬಲಿ ಅಂತ ಹೇಳಿದ್ರಿ, ಎಷ್ಟು ವರ್ಷ ಮಾಡಿಸ್ಬೇಕು ಅಂತ ಹೇಳಿ? ಪ್ರತಿ ವರ್ಷದಂತೆ ಇನ್ನು 5 ವರ್ಷಗಳ ಕಾಲ ಮಾಡಿಸ್ಬೇಕು. ಸೊ 5 ವರ್ಷ ಮಾಡಿಸಿ, ಪ್ರತಿ ವರ್ಷದಂತೆ ಜಮ್ ಸ್ಟೋನ್ ನ ಹಾಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ರಮೇಶ್ ಅವರ. ಓಕೆನಾ? ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರಮೇಶ್. ವೀಕ್ಷಕರೇ, ನೀವು ಕೂಡ ಇದೇ ರೀತಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಗುರೂಜಿಗಳು ಸಿಂಪಲ್ ಪರಿಹಾರ ತಂತ್ರಗಳನ್ನ ಕೂಡ ಸೂಚಿಸ್ತಾರೆ. ಆದಷ್ಟು ಬೇಗ ಒಳ್ಳೇದು ಕೂಡ ಆಗುತ್ತೆ. ಗುರೂಜಿ, ನಾವು ಬುಧವಾರ ಹುಟ್ಟಿದವರಂತರ ಭವಿಷ್ಯ ಹೇಗಿರುತ್ತೆ, ಮತ್ತೆ ಅವರ ಗುಣಧರ್ಮಗಳು ಹೇಗಿರುತ್ತೆ, ಹೀಗೆ ಯಾವ ದೇವರ ಪೂಜೆ ಮಾಡಬೇಕು ಅವರು, ಸೊ ಅವರ ಒಂದು ನೇಚರ್ ಹೇಗಿರುತ್ತೆ ಅಂತ ಹೇಳಿ ತಿಳಿಸಿ.
ನೋಡಿ, ವಿಶೇಷವಾಗಿ ಬುಧವಾರ ಹುಟ್ಟಿದವರ ವಿಚಾರವಾಗಿ ನೋಡಿದ್ರೆ ಶಾಸ್ತ್ರದಲ್ಲಿ ಹೇಳಿದಂಗೆ ಬುಧ ಗ್ರಹ ಬುದ್ಧಿಗೆ ಕಾರಕ ಗ್ರಹ ಅಂತ ಹೇಳ್ತೀವಿ ನಾವು. ಅಂದ್ರೆ ಇವರು ಏನಂತಂದ್ರೆ ತುಂಬಾ ಒಂದು ಒಳ್ಳೆ ನೇಚರ್. ಅಂದ್ರೆ ಬುಧ ಒಂದು ನಮ್ಮ ಖಗೋಳ ಶಾಸ್ತ್ರದಲ್ಲೂ ಕೂಡ ನೋಡಿದ್ರೆ, ಯಾಕಂದ್ರೆ ಜ್ಯೋತಿಷ ಶಾಸ್ತ್ರ ಖಗೋಳ ಶಾಸ್ತ್ರದ ಒಂದು ಅಂಗ. ನಾವೇನಿಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಿ, ಜ್ಯೋತಿಷ, ಗ್ರಹ, ರಾಶಿ, ನಕ್ಷತ್ರ ಇದೆಲ್ಲಾನು ಫಿಸಿಕಲ್ ಆಗಿ ಪ್ರೆಸೆನ್ಸ್ ಆಗಿರುವಂತದ್ದು. ಆ ಖಗೋಳ ಶಾಸ್ತ್ರದ ವಿಚಾರವಾಗಿ ನೋಡಿದ್ರೆ ಸೂರ್ಯನಿಗೆ ಅತ್ಯಂತ ಹತ್ರವಾಗಿರುವಂತ ಗ್ರಹ ಬುಧ ಗ್ರಹ. ಸೊ ಇದು ಬುಧ ಗ್ರಹ ಸಮೀಪ ಇರೋದ್ರಿಂದ ಬುಧನಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ಬುಧವಾರ ಹುಟ್ಟಿದವರಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುವಂತದ್ದು. ಮತ್ತೆ ಯಾವುದೇ ರೀತಿ ಮಗು ಏನೋ ಒಂದು ಎಕ್ಸಾಮ್ ಅಲ್ಲಿ ಓದ್ತಾರೆ, ಒಂದು ಒಳ್ಳೆ ಮೆಮೊರಿ ಪವರ್ ಇಟ್ಕೊಂತಾರೆ ಅಂತಂದ್ರೆ ಅದು ಬುಧ ಕಾರಕ ಗ್ರಹ ಅಂತ ಹೇಳ್ತೀವಿ. ನಮ್ಮ ಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖ ಆಗಿರುವಂತ ಬುಧವಾರ ಹುಟ್ಟಿದವರಿಗೆ ಒಂದು ಋಗ್ವೇದದಲ್ಲಿ ಬಂದಿರುವಂತ ಮಂತ್ರ ಈ ರೀತಿ ಬರುತ್ತೆ: ಬುಧವಾಸರೆ ಜಾತಃ ಕುಶಾಲೋ ದಕ್ಷತ ತಾಮಯಃ ವಾಣಿ ಸಂಪನ್ನ ಮಾನಯಾರೋ ಇಷ್ಟಾರ್ಥ ಮಿತ ಮುಖ ಸದಾ ಅಂತ. ಇದರ ಅರ್ಥ ಏನು ಅಂತಂದ್ರೆ, ಬುಧವಾರ ಯಾರು ಹುಟ್ಟಿರ್ತಾರೋ ಅವರು ಒಳ್ಳೆಯ ವಾಗ್ಮಿಗಳಾಗಿರ್ತಾರೆ, ಚತುರ ಮಾತುಗಾರರಾಗಿರ್ತಾರೆ, ಬುದ್ಧಿವಂತರು, ಶ್ರದ್ಧೆ, ಗೌರವ ಉಳ್ಳುವಂತವರು, ವ್ಯವಹಾರ ಮತ್ತು ಲೆಕ್ಕಾಚಾರದಲ್ಲಿ ಬಹಳ ಪ್ರಾವೀಣ್ಯ ಉಳ್ಳವರು ಬುಧವಾರ ಹುಟ್ಟಿದವರು ಆಗಿರ್ತಾರೆ. ಅಂದ್ರೆ ಒಂದು ಯಾವುದೇ ರೀತಿ ವಿಚಾರದಲ್ಲಿ ಒಂದು ಸದ್ದಿಲ್ಲದಂತೆ ಒಂದು ಆಕರ್ಷಮಯವಾದಂತ ಸ್ಮೈಲ್ ಇರುತ್ತೆ ಬುಧವಾರ ಮುಖದ ಮೇಲೆ. ಮತ್ತೆ ಮಾತಿನಲ್ಲಿ ತುಂಬಾ ಚುರುಕುತನ ಇರುತ್ತೆ ಬುಧವಾರ ಹುಟ್ಟಿದವರ ವಿಚಾರದಲ್ಲಿ. ಮತ್ತೆ ನೋಡಿ, ಕೆಲವರು ಯಾವುದೇ ಒಂದು ನಮ್ಮ ವೀಕ್ಷಕರು ಯಾರು ನೋಡ್ತಾ ಇರ್ತಾರೆ, ಕೆಲವೊಂದು ವಿಚಾರದಲ್ಲಿ ಕೆಲವೊಬ್ಬರಿಗೆ ಮ್ಯಾಚ್ ಆಗ್ಬೋದು, ಕೆಲವೊಬ್ರು ಮ್ಯಾಚ್ ಆಗದೆ ಇರ್ಬೋದು. ಅಂದ್ರೆ ಅವ್ರವ್ರ ಜಾತಕ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ 50% ಬುಧವಾರ ಹುಟ್ಟಿದವ್ರದ್ದು ಈ ಗುಣಲಕ್ಷಣಗಳು ಸಿಕ್ಕೇ ಸಿಗುತ್ತೆ. ಎಲ್ಲಾನು ಆಗಲ್ಲ ಅಂತಲ್ಲ, ಮ್ಯಾಕ್ಸಿಮಮ್ ಮ್ಯಾಚ್ ಆಗೇ ಆಗುತ್ತೆ. ಈ ರೀತಿ ಬುಧವಾರ ಹುಟ್ಟಿದವರ ಒಂದು ಗುಣಲಕ್ಷಣ ಪ್ರಥಮ ಹಂತದಲ್ಲಿ ನಾವು ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ಇವರು ಯಾವ ದೇವರ ಪೂಜೆ ಮಾಡಬೇಕು ಅಂತ ಹೇಳಿ ಈ ವಿಚಾರದಲ್ಲಿ ಇವರು ಪೂಜೆ ಬುಧನಿಗೆ ವಿಷ್ಣು ಕಾರಕ ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ವಿಷ್ಣುವಿಗೆ ಕಾಲರ್ ಇದ್ದಾರೆ, ಕಾಲರ್ನ ತಗೊಂಡ್ಬಿಟ್ಟು ಮುಂದುವರಿಸೋಣ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಿಪ್ಟೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ತಿಪ್ಟೂರಿಂದ. ನಿಮ್ ಹೆಸರು? ಮೇಡಮ್ ಕೀರ್ತಿ ಕುಮಾರ್ ಅಂತ ಮೇಡಮ್. ಕೀರ್ತಿ ಕುಮಾರ್. ಹೌದು. ಸೊ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮೇಡಮ್ ನಾವು ಒಂದು ಲಕ್ಷ್ಮೀ ದೇವ್ರ ಪೂಜೆ ಮಾಡ್ಬೇಕಾಗಿತ್ತು. ಓಕೆ. ಅದು ಪ್ರತಿಷ್ಠಾಪನೆ ಮಾಡಿ. ಓಕೆ. ಇವಾಗ ಟೈಮಿಂಗ್ಸ್ ಎಲ್ಲ ಯಾವ ತರ ಇದೆ, ಹೇಗಿದೆ, ನಾವು ಯಾವ ತರ ಮಾಡಬಹುದು? ಈಗ ಯಾರ ಹೆಸರಲ್ಲಿ ಮಾಡ್ತಾ ಇದ್ದೀರಾ ಕೀರ್ತಿ ಅವರ ಪ್ರತಿಷ್ಠಾಪನೆ? ನಿಮ್ಮ ಮನೆ ಕಡೆಯಿಂದ ನೀವೇನಾ ಅಥವಾ ದೊಡ್ಡವರು ಯಾರಾದ್ರೂ ಇದ್ದಾರಾ? ಸರ್ ದೊಡ್ಡವರು ಯಾರು ಇಲ್ಲ ಸರ್. ಒಲ್ದ್ ಬಂತು, ಹಂಗಾಗಿ ನಾನೇ ಸ್ವತಃ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಮುಂದೆ ಹೋಗ್ತಾ ಇದ್ದೀನಿ. ಲಕ್ಷ್ಮೀ ಪ್ರತಿಷ್ಠಾಪನೆ ದೇವಸ್ಥಾನ ಮಾಡಿ ಮಾಡ್ಬೇಕಂತನಾ? ಹೌದು ಸರ್, ಹೌದು. ಆಯ್ತು, ಲಕ್ಷ್ಮೀನೇ ನೆನ್ಪು ಮಾಡ್ಕೊಂಡು ನೀವು 108ರಲ್ಲಿ ಒಂದು ಸಂಖ್ಯೆ ಹೇಳಿ ನೋಡೋಣ. ಅಮ್ಮನವ್ರ ಸಂಕಲ್ಪ ಏನಿದೆ ಅದ್ರ ಪ್ರಕಾರವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ ಸರ್. ಅಮ್ಮ ತಾಯಿ ಜಗದೀಶ್ವರಿ ಜಗಜ್ಜನನಿ 108 ಸರ್. 108. ಓಕೆ. ಹೌದು. ಸೊ ಈ ಪ್ರಶ್ನ ಹೋರದಲ್ಲಿ ಸೂರ್ಯ ಹೋರ ನಡೀತಾ ಇದೆ. ಇವತ್ತಿನ ಒಂದು ಕುಂಡ್ಲಿಯಲ್ಲಿ ಸೂರ್ಯ ತುಂಬಾ ಪ್ರಬಲವಾಗಿ ಗೋಚರದಲ್ಲಿ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂತದ್ದು. ತಾವು ಪ್ರತಿಷ್ಠಾಪನೆ ಮಾಡಬಹುದು. ಈ ಒಂದು ಬರಂತ ನೀವು ಹತ್ರದಲ್ಲೇ ಶ್ರಾವಣದಲ್ಲಿ ನೋಡ್ತಾ ಇದ್ದೀರಾ ಅಥವಾ ಇನ್ನೂ ಸಮಯ ತಗೊಂಡಿದ್ ಮಾಡ್ಬೇಕಂತನಾ? ಶ್ರಾವಣದಲ್ಲೇ ನೋಡ್ತಾ ಇದ್ದೀನಿ. ಶ್ರಾವಣದಲ್ಲಿ ನೋಡಿ, ಶ್ರಾವಣ ನಿಮಗೆ ಶುಕ್ರವಾರಗಳು ತುಂಬಾ ಶ್ರೇಷ್ಠವಾಗಿರುವಂತದ್ದು. ಗುರು ಮತ್ತೆ ಸೂರ್ಯ ಒಟ್ಟಿಗೆ ಇರೋದು ಪ್ರಶ್ನೆ ಶಾಸ್ತ್ರದಲ್ಲಿ ತುಂಬಾ ಒಳ್ಳೇದಿದೆ. ಬಟ್ ರಾಹು ಇರೋದ್ರಿಂದ ನಿಮ್ಗೆ ಸ್ವಲ್ಪ ಆತಂಕ ಇರುತ್ತೆ. ಅಂದ್ರೆ ನೀವು ಅನ್ಕೊಂಡಿರೋ ತರ ಆಗುತ್ತೋ ಇಲ್ಲೋ ಅಥವಾ ಜನ ಬೆಂಬಲ ಸಿಗುತ್ತೋ ಅದೆಲ್ಲ ಸ್ವಲ್ಪ ಅದನ್ನೊಂದ ನೀವು ಇದು ಮಾಡಿದ್ರೆ ಆರ್ಥಿಕವಾಗಿ ನಿಮ್ಗೆ ಆಗುತ್ತೆ. ಆತರ ಮನ್ಸಿಲ್ಲ. ಏನೇ ಮಾಡಿದ್ರು ಧೈರ್ಯವಾಗಿ ಮಾಡ್ಬೇಕು. ತಾಯಿ ಆಶೀರ್ವಾದ ಇದೆ ಅನ್ನೋಂತ ಒಂದು ಭರವಸೆ ನನ್ನಲ್ಲಿ ಇದೆ ಗುರುಜಿ. ಖಂಡಿತ ಅದನ್ನ ಮಾಡಿ. ನಿಮ್ಗೆ ನೋಡಿ, ಸೂರ್ಯ ಮತ್ತೆ ಗುರು, ನೀವು ಪ್ರಶ್ನಾ ಶಾಸ್ತ್ರದಲ್ಲಿ 108 ಸಂಖ್ಯೆ ಹೇಳಿದಿರಲ್ಲ, ಸೂರ್ಯ ಹೋರೆ ನಡೀತಾ ಇದೆ. ಸೂರ್ಯ ಒಂದು ಮಿಥುನ ರಾಶಿಯಲ್ಲಿದ್ದಾರೆ. ಸೊ ನೀವು ಧೈರ್ಯವಾಗಿ ಮಾಡಿ, ಅದ್ರದ್ದೇನು ಸಮಸ್ಯೆ ಇಲ್ಲ. ಆರ್ಥಿಕವಾಗಿ ಕೂಡ ಅನುಕೂಲ ಆಗುತ್ತೆ. ಪ್ರತಿಷ್ಠಾಪನೆ ಅಮ್ಮನವ್ರದ್ದು ಮಾಡಿ. ಜೊತೆನಲ್ಲಿ ಹಿಂದೆ ರಾಹು ಇರೋದ್ರಿಂದ ಆರ್ಥಿಕವಾಗಿ ಸಣ್ಣ ಪುಟ್ಟ ಏರುಪೇರುಗಳು ಇರಬಹುದು. ಸಪೋರ್ಟ್ ಸಿಗುತ್ತೆ. ತಾವು ಶ್ರಾವಣ ಶುಕ್ರವಾರ ಬರೋ ಶುಕ್ರವಾರದಲ್ಲಿ ಮಾಡಬಹುದು. ಖಂಡಿತ ಒಳ್ಳೇದಾಗುತ್ತೆ.
ಗುರುಜಿ ತಾಯಿ ಆಶೀರ್ವಾದ ಹೆಂಗಿದೆ ಸ್ವಲ್ಪ ನೋಡಿ ಗುರುಜಿ. ತಾಯಿ ಆಶೀರ್ವಾದ ಅಂದ್ರೆ ಈ ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ಚಂದ್ರನಿಂದ ನಾವು ನೋಡ್ತೀವಿ. ಚಂದ್ರನ ಆಸ್ಪೆಕ್ಟ್, ಚಂದ್ರ ಇವತ್ತಿನ ಪ್ರಶ್ನಾಶಾಸ್ತ್ರದಲ್ಲಿ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿರುವಂಥದ್ದು. ತಾಯಿ ಆಶೀರ್ವಾದ ಖಂಡಿತ ಇದೆ, ಅದರಿಂದನೇ ನಿಮಗೆ ಪ್ರೇರಣೆ. ಅದ್ರ ವಿಚಾರವಾಗಿ ನೋಡಿ, ಎಲ್ಲರೂ ಕರೆ ಮಾಡಿ ಪರ್ಸನಲ್ ಆಗಿ ಕೇಳಿದ್ರೆ ನೀವು ಒಂದು ದೇವಿ ವಿಚಾರವಾಗಿ ಕೇಳ್ತಾ ಇದ್ರಲ್ವಾ, ಆ ಪ್ರೇರಣೆ ನಿಮ್ಮಲ್ಲಿ ಖಂಡಿತ ಸಿಗುತ್ತೆ. ಅದರಿಂದ ನಿಮ್ಗೆ ತುಂಬಾ ಒಳ್ಳೇದು ಆಗುತ್ತೆ. ತಾಯಿ ಪ್ರೇರಣೆ ಇದೆ ನಿಮ್ಗೆ. ಆ ಒಂದು ಅಮ್ಮನವರ ಆಶೀರ್ವಾದ ಮತ್ತು ಲಕ್ಷ್ಮೀ ತಾಯಿಯ ಆಶೀರ್ವಾದ ಇರೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ, ಮಾಡ್ಬೋದು. ಗುರುಜಿ, ಆ ಶ್ರಾವಣ ಮಾಸದಲ್ಲಿ ಯಾವ ದಿನಾಂಕದಂದು ತಾಯಿ ಪ್ರತಿಷ್ಠಾಪನೆ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡಿ. ಕೆಲವೊಂದು ಮುಹೂರ್ತದಲ್ಲಿ ಶ್ರಾವಣ ಅಂದ್ರೇನೆ ತುಂಬಾ ಶುಭವಾದ ಒಂದು ಮಾಸ ಇರೋದ್ರಿಂದ ಶ್ರಾವಣದ ಯಾವುದೇ ಶುಕ್ರವಾರ, 4 ಶುಕ್ರವಾರ ಬರುತ್ತೆ, ಆ 4 ಶುಕ್ರವಾರದಲ್ಲಿ ಯಾವುದೇ ಶುಕ್ರವಾರ ಆದ್ರೂ ಮಾಡ್ಬೋದು. ಆದ್ರೆ ದೇವಿ ಪ್ರತಿಷ್ಠಾಪನೆಗೆ ಕೆಲವೊಂದು ಮುಹೂರ್ತ ಭಾಗಕ್ಕೆ ಸ್ವಲ್ಪ ಸಮಯಾವಕಾಶ ತಗೊಳುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಇದೇ ಟೈಮಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು, ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ. ಅದನ್ನ ನೀವು ಇನ್ನೊಂದ್ಸತಿ ಲೈವ್ ಅಲ್ದಿರವಾಗಿ ನೇರವಾಗಿ ಭೇಟಿ ಮಾಡ್ಕೊಂಡು ಒಂದ್ಸತಿ, ಯಾಕಂದ್ರೆ ದೇವರ ವಿಚಾರವಾಗಿ ಮುಹೂರ್ತ ಕೊಡ್ಬೇಕಾದಾಗ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ತುಂಬಾ ಇರುತ್ತೆ, ಆಯ್ತಾ. ಸಾಮಾನ್ಯವಾಗಿ ಶುಕ್ರವಾರ ಮಾಡಬಹುದು. ಸಮಯದ ಅನುಸಾರವಾಗಿ ನೀವೊಂದು ನೇರವಾಗಿ ಭೇಟಿಯಾಗಿ ಅಥವಾ ಇನ್ನೊಂದ್ಸತಿ ಲೈವ್ ಅಲ್ಲಿ ಕಾಲ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ತಿಳಿಸ್ಬೇಕಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕೀರ್ತಿ ಕುಮಾರ್. ಬುಧವಾರ ಹುಟ್ಟಿದವರಂತವರ ಒಂದು ದಿನ ಹೇಗಿರುತ್ತೆ, ಅವರ ಸೀಕ್ರೆಟ್ಸ್ ಏನು ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ. ಇನ್ನು ಕೂಡ ಮುಂದುವರೆದು ಯಾವ ಒಂದು ವಿಚಾರದಲ್ಲಿ ಅವರು ಪ್ರಾಮುಖ್ಯತೆಯನ್ನ ಕೊಡಬೇಕು, ಯಾವುದರಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು ಬುಧವಾರ ಹುಟ್ಟಿರೋಂಥವ್ರು? ನೋಡಿ, ಬುಧವಾರ ವಿಚಾರದಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ. ಏನಂದ್ರೆ ಇವ್ರ ಪ್ರಾಮುಖ್ಯತೆ ಕೊಡುವಂಥದ್ದು ಅವ್ರ ಮಾತಿಗೆ. ಅಂದ್ರೆ ಇವ್ರಿಗೆ ಮಾತೆ ಬಂಡವಾಳ ಆಗಿರುತ್ತೆ. ಯಾರು ಬುಧವಾರ ಹುಟ್ಟಿರ್ತಾರೋ ಅವ್ರ ಮಾತನ್ನ ಬಂಡವಾಳ ಮಾಡ್ಕೊಂಡು, ಹೇಗೆ ಬಂಡವಾಳ ಅಂದ್ರೆ ವ್ಯಾವಹಾರಿಕವಾಗಿ ಒಳ್ಳೆ ಮಾತಾಡುವಂಥದ್ದು, ಅದರಿಂದ ಅವರು ಅಭಿವೃದ್ಧಿ ಕಾಣ್ತಾರೆ. ಅದ್ರ ಜೊತೆನಲ್ಲಿ ಇವರಿಗೆ ಒಳ್ಳೆ ಪ್ರವೃತ್ತಿ ಅಂದ್ರೆ ಒಳ್ಳೆ ವಾಗ್ಮಿಗಳು ಆಗಿರುವಂತವ್ರು, ಮಾತಿನಲ್ಲಿ ಜನರನ್ನ ಆಕರ್ಷಣೆ ಮಾಡ್ತಾರೆ ಅಂದ್ರೆ ಇವರು ಸ್ಪೀಚ್ ಇಂದ. ಮತ್ತೆ ಇವರಿಗೆ ಬುಧವಾರ ಹುಟ್ಟಿದವರಿಗೆ ನಾವು ಮಚ್ಚಾಶಾಸ್ತ್ರದ ಪ್ರಕಾರ ನೋಡೋದಾದ್ರೆ ಇವರಿಗೆ ಗಂಟಿಲಿನ ಭಾಗದಲ್ಲಿ, ಬಲಗೈ ಮತ್ತೆ ಕಣ್ಣಿನ ಹತ್ತಿರ ಇರುವಂತ ಮಚ್ಚೆಗಳಿರುವಂತ ಸಾಧ್ಯತೆ ಜಾಸ್ತಿ. ಅದ್ರ ಜೊತೆ ತೊಡೆ ಭಾಗದಲ್ಲೂ ಕೂಡ ಇವರಿಗೆ ಮಚ್ಚೆಗಳು ಇರುತ್ತೆ ಬುಧವಾರ ಹುಟ್ಟಿದವರಿಗೆ. ಮತ್ತೆ ಇವರು ಸ್ವಲ್ಪ ಇವರಿಗೆ ಬಾಡಿ ಫಿಸಿಕಲ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದ್ರೆ ಬುಧವಾರ ಹುಟ್ಟಿದವರು ಮೀಡಿಯಂ ಹೈಟ್ ಆಗಿರ್ತಾರೆ, ಮತ್ತೆ ಸ್ವಲ್ಪ ಗೋಧಿ ಬಣ್ಣ ಅಂತ ಹೇಳ್ತೀವಿ. ಆದ್ರೂ ಅವರ ಒಂದು ದಶಾಭುಕ್ತಿ ಲಗ್ನ ಆಧಾರಿತವಾಗಿ ಚೇಂಜ್ ಆಗ್ಬೋದು. ಸಾಮಾನ್ಯವಾಗಿ ಹೀಗಿರ್ತಾರೆ. ಮತ್ತೆ ಸ್ವಲ್ಪ ಈಗ ಬಾಡಿನಲ್ಲಿ ಕೆಲವೊಂದು ನರ್ವ್ಸ್ಗಳು ಕೆಲವರಿಗೆ ಮೇಲ್ಗಡೆ ಕಾಣಿಸ್ತಿರುತ್ತೆ. ಹಸಿರು, ಬುಧ ಹಸಿರಿಗೆ ಕಾರಕ ಆಗಿರೋದ್ರಿಂದ ಈ ನರಗಳು ಸ್ವಲ್ಪ ಎದ್ದಿರೋ ತರ ಕಾಣಿಸುತ್ತೆ ಹಸಿರು ತರ ವಿಚಾರದಲ್ಲಿ. ಮತ್ತೆ ಇವರಿಗೆ ಚತುರತೆ, ಬುದ್ಧಿಶಕ್ತಿ, ಬರವಣಿಗೆ ಮತ್ತು ಸಂಭಾವನೆ ಅಂದ್ರೆ ಮಾತುಗಾರಿಕೆ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಬುಧವಾರದವರಿಗೆ ಇರುತ್ತೆ. ಮತ್ತೆ ವೃತ್ತಿಯಲ್ಲಿ ಇವರಿಗೆ ನೋಡೋದಾದ್ರೆ ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, ಮತ್ತೆ ಬಂಡವಾಳ ಇಲ್ಲದೆ ಮಾಡುವಂಥದ್ದು ಅಂದ್ರೆ ಸ್ಪೀಚ್ ಆರೇಟರ್ ಗುಡ್. ಅಂದ್ರೆ ಈಗ ನೋಡಿ, ಕೆಲವೊಂದು ಯೂಟ್ಯೂಬ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಇರ್ತಾರೆ, ಮೋಟಿವೇಶನಲ್ ಕೋಚ್ ಅಂತ ಇರ್ತಾರೆ. ಬುಧವಾರ ಹುಟ್ಟಿದವರಿಗೆ ಅದು ತುಂಬಾ ಸೂಟೇಬಲ್ ಆಗುತ್ತೆ. ಲೇಖನೆ, ಬರವಣಿಗೆ, ಮತ್ತೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡುವಂಥದ್ದು, ಪುಸ್ತಕ, ಮತ್ತೆ ಕಂಪ್ಯೂಟರ್ ಸಾಫ್ಟ್ವೇರು, ಡಿಜಿಟಲ್ ಮಾರ್ಕೆಟಿಂಗು, ವಾಣಿಜ್ಯ ಕ್ಷೇತ್ರದಲ್ಲಿ, ಮತ್ತೆ ಈಗ ಒಂದು ದೊಡ್ಡ ದೊಡ್ಡ ಆಫೀಸಲ್ಲಿ ಮ್ಯಾನೇಜ್ಮೆಂಟ್ ಇರುತ್ತಲ್ಲ, HR ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೀವಿ. ಈ ಎಲ್ಲಾ ವೃತ್ತಿಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಇವರಿಗೆ ಅತ್ಯಂತ ಯಶಸ್ಸು ಬುಧವಾರ ಹುಟ್ಟಿದವರಿಗೆ ಸಿಗುತ್ತೆ. ಸಣ್ಣ ಪುಟ್ಟ ಬುಧವಾರ ಹುಟ್ಟಿದವರಿಗೆ ರೋಗ ಬಾಧೆ ಅಂದ್ರೆ ವಿಚಾರವಾಗಿ ನೋಡೋದಾದ್ರೆ ಇವರಿಗೆ ಸ್ವಲ್ಪ ಮೇಜರ್ ಆಗಿ ನ್ಯೂರೋ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ ನರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಅನುಭವಿಸುವಂತದ್ದು ಜಾಸ್ತಿ ಅಂತ ಹೇಳ್ತೀವಿ. ಅದಕ್ಕೆ ಇವರು ಸ್ವಲ್ಪ ಸೂಕ್ತ ಎಚ್ಚರಿಕೆಗಳನ್ನ ತಗೋಬೇಕಾಗುತ್ತೆ. ಓಕೆ ಗುರುಜಿ, ಇನ್ನು ಬುಧವಾರ ಹುಟ್ಟಿದವರಂತರ ಸಕ್ಸಸ್ ಟಿಪ್ಸ್ ಏನಾಗಿರುತ್ತೆ ಅಂತ ಹೇಳಿ ಗುರುಜಿ? ನೋಡಿ, ನಾನು ಅವಾಗಲೇ ಹೇಳಿದೆ, ಬುಧವಾರ ಹುಟ್ಟಿದವರಿಗೆ ಬುಧ ಗ್ರಹ ಕಾರಕವಾಗಿರುತ್ತೆ, ಪ್ರಧಾನವಾಗಿರುತ್ತೆ. ಅಂದ್ರೆ ಬುಧ ಅಂದ್ರೇನೆ ಬುದ್ಧಿಕಾರಕ ಅಂತ ಹೇಳ್ತೀವಿ. ಸೊ ಇವ್ರು ಏನಂದ್ರೆ ಸಕ್ಸಸ್ ಟಿಪ್ಸ್ ಮಾಡ್ಬೇಕಂದ್ರೆ ಮಿತ್ರರಿಂದ ಸಹಾಯ ಪಡ್ಕೊಳ್ಬೇಕು, ಮತ್ತೆ ಮಿತ್ರರಿಗೆ ಒಳ್ಳೆ ಸಲಹೆ ಕೊಡುವಂಥದ್ದು, ಅವ್ರ ಕಡೆಯಿಂದ ಏನಾಗುತ್ತೋ ಸಾಧ್ಯವಾಗುತ್ತೆ. ಮತ್ತೆ ಮಿತ್ರರ ಜೊತೆನಲ್ಲಿ ಸೇರಿ ಕೆಲಸ ಮಾಡಿದ್ರೆ ಇವರಿಗೆ ಸಕ್ಸಸ್ ಸಿಗುತ್ತೆ. ಅಂದ್ರೆ ಮಿತ್ರರ ಸಹಾಯದಿಂದ ಮುಂದುವರೆದ್ರೆ ಇವರಿಗೆ ಸಕ್ಸಸ್ ಸಿಗುತ್ತೆ. ಮತ್ತೆ ಇವರು ತುಂಬಾ ಕ್ಯಾಲ್ಕುಲೇಟಿವ್ ಮೈಂಡ್ ತುಂಬಾ ಚೆನ್ನಾಗಿರ್ತಾರೆ. ಬುಧವಾರ ಹುಟ್ಟಿದವರಿಗೆ ಕ್ಯಾಲ್ಕುಲೇಷನ್ ಮೈಂಡ್ ಚೆನ್ನಾಗಿರುತ್ತೆ. ಮತ್ತೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಇವರಿಗೆ ಒಂದು ಗೆಸ್ಸಿಂಗ್ ಸೆನ್ಸ್ ಇರುತ್ತೆ, ಮುಂದೆ ಇವರು ಇದನ್ನೇ ಮಾಡಬಹುದು. ಅಂದ್ರೆ ಅಸಂಪ್ಷನ್ಸ್ ಅಂಡ್ ಗೆಸ್ಸಿಂಗ್ ಅಂತ ಹೇಳ್ತಾರಲ್ಲ, ಟ್ರಯಲ್ ಅಂಡ್ ಎರರ್, ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಬುಧವಾರ ಹುಟ್ಟಿದವರಿಗೆ ಅತಿ ಹೆಚ್ಚು ಹಸಿರು ಬಣ್ಣದ ಉಪಯೋಗ ತುಂಬಾ ಒಳ್ಳೇದು. ಅಂದ್ರೆ ಮನೆಯಲ್ಲಿ ನೋಡಿ, ಒಂದು ಗಾರ್ಡನ್ ತರ ಹೂ ಕುಂಡ ಇಡಬಹುದು, ಹಸಿರು ಕಲರ್ ಇರುತ್ತೆ. ಆತರ ಹಸಿರು ಗಿಡಗಳನ್ನ ಇದು ಮಾಡ್ಕೋಬಹುದು. ಅಥವಾ ಸಾಮಾನ್ಯವಾಗಿ ಮಲಗುವ ಕೋಣೆನಲ್ಲಿ ಅವರು ಹಸಿರು ಕಲರ್ ಬೆಡ್ ಶೀಟ್ಸ್ ಹಾಕೋದು, ಹಸಿರು ಕಲರ್ ಮಾಡುವಂತದ್ದು, ಮತ್ತು ಆ ಒಂದು ಗೋಡೆಯ ಬಣ್ಣ ತಿಳಿ ಹಸಿರಾಗಿರುವಂತದ್ದು. ಗುರುಜಿ ಮುಂದುವರ್ಸೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ
ಹಲೋ, ನಮಸ್ಕಾರ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಹೆಸರು ಸುರೇಶ್ ಅಂತ, ಗೂಳೂರು. ಮುಂಚೆ ಮಾಡ್ತಾ ಇದ್ದೆ ಫೋನು. ಓಕೆ ಸುರೇಶ್, ಹಾ. ಯಾರ ಬಗ್ಗೆ ಕೇಳಬೇಕು? ಗುರೂಜಿ ಇದ್ದಾರೆ, ಮಾತಾಡಿ. ಹೇಳಿ ಸುರೇಶ್ ನನ್ನ ಅವ್ರೆ. ಬಗ್ಗೆ ಅವರ ಫೋನ್ ಮಾಡಿದ್ರೆ ಫೋನ್ ಹೋಗ್ತಾ ಇರ್ಲಿಲ್ಲ. ಓಕೆ ಓಕೆ ಆಯ್ತು. ಈಗ ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಾ ನಿಮ್ಗೆ? ಗೊತ್ತಾಯ್ತು. ಹೇಳಿ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 29/5/2002. ಓಕೆ, ಜನ್ಮ ಸಮಯ? ಗುರುವಾರ. ಗುರುವಾರ. ನೀವು ಜನ್ಮ ದಿನ ಹೇಳಿದ್ರಿ, ಜನ್ಮ ಸಮಯ ಹೇಳಿ. ಸಮಯ 12 ಗಂಟೆ ಅದು. 12 ಗಂಟೆ ಮಧ್ಯಾಹ್ನ. ಮತ್ತೆ ಓಕೆ ಓಕೆ. ಹೇಳಿ ಸುರೇಶ್ ಅವ್ರೆ, ಏನ್ ಪ್ರಶ್ನೆ ತಿಳ್ಕೊಬೇಕಾಗಿತ್ತು? ನನಗೆ ಇನ್ನ ಮದ್ವೆ ಆಗಿಲ್ಲ. ಓಕೆ ಓಕೆ. ಮನೇಲಿ ನೋಡ್ತಾ ಇದ್ದೀರಾ ಮದ್ವೆಗೆ? ನೋಡ್ತಾವ್ರೆ, ಇನ್ನ ಏನೋ ಗೊತ್ತಾಗ್ತಾ ಇಲ್ಲ. ಓಕೆ ಓಕೆ. ಏನಾದ್ರು ಪರಿಹಾರಗಳ ಆ ಥರ ಮಾಡಿದ್ದೀರಾ? ಮಾಡಿದ್ವಿ. ಯಾರು ಹುಡುಗಿರು ಯಾರು ಸಿಗ್ತಾ ಇಲ್ಲ. ಈಗ ನೋಡಿ, ನಿಮ್ಗೆ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ನಿಮ್ಮ ರಾಶಿ ನಕ್ಷತ್ರ ಧನು ರಾಶಿ, ಪೂರ್ವಾಷಾಢ ನಕ್ಷತ್ರ ಬರುತ್ತೆ, ಆಯ್ತಾ? ಸೊ ಕುಂಭರಾಶಿ ಅಲ್ಲ ನಂದು ಬರೋದು. ಯಾವ್ದು? ಕುಂಭರಾಶಿ. ಅದೇ ಕುಂಭರಾಶಿ ಅಂತಂದ್ರೆ ನಿಮ್ಮ ಹೆಸರು ಪ್ರಕಾರದಲ್ಲಿ ಸುರೇಶನ ಅಕ್ಷರ, ಸುರೇಶ ನನ್ನ ಹೆಸರು. ಆ ಹೆಸರಿಗೆ ಕುಂಭರಾಶಿ ಬರುತ್ತೆ. ಬಟ್ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ 29/5/2002 ಹೇಳಿದ್ರಲ್ಲ, ಇದ್ರ ಪ್ರಕಾರದಲ್ಲಿ ಧನು ರಾಶಿ, ಪೂರ್ವಾಷಾಢ ನಕ್ಷತ್ರ ಬರುತ್ತೆ. 2 ರೀತಿ ರಾಶಿ ನಕ್ಷತ್ರ ಬರುತ್ತೆ. ಒಂದು ನಿಮ್ ಹೆಸರಿಂದ ಬರುತ್ತೆ. ಸಿಗ್ತಾರ ನಮ್ಗೆ? ಏನ್ ಹೇಳಿ? ಸಿಗ್ತಾರೆ, ಮದ್ವೆಗೆ ಆಗುತ್ತೆ, ತೊಂದರೆ ಇಲ್ಲ. ಈಗ ನೀವು ನಡೀತಾರ ದಶಾಭುಕ್ತಿ ಟೈಮ್ ಪೀರಿಯಡ್ ಸ್ವಲ್ಪ ನಿಧಾನ ಇದೆ. ಬುಧ ಅಂತರ್ಭುಕ್ತಿ ಈ ಆಗಸ್ಟ್ ಕಳೀಲಿ, ಸೆಪ್ಟೆಂಬರ್ ನಂತರ ಸಿಗುವಂಥದ್ದಿದೆ. ಆದಷ್ಟು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ, ಅನುಕೂಲ ಆಗುತ್ತೆ. ಆದ್ರೆ ನಿಮಗೆ ಸಾಧ್ಯ ಬೇಗ ಮದುವೆ ಆಗ್ಬೇಕಂದ್ರೆ ಬಲಗೈ ಒಂದು ಉಂಗುರದ ಬೆರಳಲ್ಲಿ ಒಂದು ಹವಳ ಅಂತ ಬರುತ್ತೆ, ರೆಡ್ ಕೋರಲ್, ಅದನ್ನ ಧರಿಸ್ಕೊಳ್ಳಿ. ಇವೆರಡು ಮಾಡಿದ್ರೆ ನಿಮ್ಗೆ ಬೇಗ ಸಿಗ್ತಾರೆ. ಸೆಪ್ಟೆಂಬರ್ ನಂತರ ಹುಡುಗಿ ಸಿಗುವಂಥದ್ದು, ಮದುವೆ ಆಗೋಂಥ ಯೋಗ ಇದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸುರೇಶ್. ಗುರೂಜಿ, ನಾವು ಬುಧವಾರ ಹುಟ್ಟಿದವರಂತರ ಒಂದು ಅಂಶವಾಗಿ ನೋಡ್ತಾ ಇದ್ವಿ. ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಚಿತ್ರಾ. ಗುರುಜಿ ಹತ್ರ ಮಾತಾಡ್ತೀನಿ. ಖಂಡಿತ ಮಾತಾಡಿ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. 1 ರಿಂದ 108 ಒಳಗೆ ಒಂದು ಸಂಖ್ಯೆ ಹೇಳ್ತೀನಿ. ಹೆಸರು ಗಾನವಿ ಅಂತ, ಗುಲ್ಬರ್ಗ. ಇದು ನೇಟಿವ್ ಅವ್ರದ್ದು, ಹುಟ್ಟಿದ ಸ್ಥಳ. ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ಲ ಗುರುಜಿ. ಅವರು ವೈವಾಹಿಕ ಜೀವನ ಹೇಗಿದೆ, ಸಾಂಸಾರಿಕ ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೊಂದಾಣಿಕೆ ಎಲ್ಲ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಗಂಡ ಹೆಂಡತಿಗೆ. ನಂಬರ್ ಹೇಳಿ ಮೇಡಮ್. 1 ರಿಂದ 25. 25 ಅದೇ ನಿಮ್ಗೆ ಕೇತು ಸಂಖ್ಯೆ ಬರುತ್ತೆ, 5 ಮತ್ತೆ 7. ಸೊ ಪ್ರಶ್ನ ಹೊರನಲ್ಲಿ ಸೂರ್ಯ ಹೊರ ನಡೀತಿದೆ. ಗುರು ಮತ್ತೆ ಸೂರ್ಯ ಒಟ್ಟಿಗೆ ಮಿಥುನ್ ರಾಶಿಯಲ್ಲಿ ಇದ್ದು, ರಾಹು ಹಿಂದ್ಗಡೆ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ರಾಹು ಸಂಬಂಧ ಇದಕ್ಕೆ ಬುಧನ್ಗೆ ಬಂದಿರೋದು, ಬುಧನ ಮನೆಗೆ ಅಂದ್ರೆ ಸೂರ್ಯ ಗುರು ಇರೋದ್ರಿಂದ ಇವರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಆದ್ರೆ ಹೊಂದಾಣಿಕೆ ಇರಲ್ಲ. ಸೊ ಆರ್ಥಿಕವಾಗಿ ಚೆನ್ನಾಗಿದ್ರು ನೆಮ್ಮದಿ ಇರಲ್ಲ ಮನೆಯಲ್ಲಿ. ಸೊ ಆ ಹೊಂದಾಣಿಕೆ ಕೊರತೆ ಇರೋದ್ರಿಂದ ಅಡಚಣೆ ಇರುತ್ತೆ. ಸೊ ಪ್ರಶ್ನಾಶಾಸ್ತ್ರದಲ್ಲಿ ನೀವು ಕೇಳಿರೋ ಸಂಖ್ಯೆ ಕೇತು 25 ಹೇಳಿದ್ರಲ್ಲ, ಸೊ ಅಲ್ಲಿ 7 ಬರುತ್ತೆ. ಮತ್ತೆ ರಾಹು ಸಂಬಂಧ ಕೇತು ಸಂಬಂಧ ಬಂದಿರೋದ್ರಿಂದ ಸರ್ಪದೋಷದ ಎಫೆಕ್ಟ್ಸ್ ಇರುತ್ತೆ ಅವರಿಗೆ. ಆದಷ್ಟು ಸರ್ಪ ಸಂಸ್ಕಾರ ಅಥವಾ ಆಶ್ಲೇಷ ಬಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡುವಂಥದ್ದು, ಅಥವಾ ಅವ್ರು ಯಾರು ಈಗ ಗಾನವಿ ಅಂತ ಕೇಳಿದ್ರಲ್ಲ, ಅವರು ಎಡಗೈ ಮಧ್ಯದ ಬೆರಳಲ್ಲಿ ಒಂದು ಗೋಮೇಧಕ ಅಂತ ಹರಳು ಬರುತ್ತೆ, ಅದನ್ನ ಶನಿವಾರದ ಹೊತ್ತು ಧರಿಸೋದ್ರಿಂದ. ಯಾವ ಕಲರ್ ಬರುತ್ತದ? ಗೋಮೇಧಕ ನಿಮ್ಗೆ ಆಕ್ಳು ಗಂಜಲು ಇರುತ್ತಲ್ಲ, ಆ ಕಲರ್ ಅಥವಾ ಪೆಟ್ರೋಲ್ ಕಲರ್ ಅಂತ ಹೇಳ್ತೀವಿ. ಸೊ ಅದನ್ನ ಧರಿಸೋದ್ರಿಂದ, ಗೋಮೇಧಕ ಧರಿಸೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಏನೇ ಇರ್ಲಿ, ಸರ್ಪ ಕ್ಷೇತ್ರಗಳು, ಸುಬ್ರಹ್ಮಣ್ಯನ ಆರಾಧನೆ ಹೋಗಿ ಮೊನ್ನೆ ಆಶ್ಲೇಷ ಬಲಿ ಎಲ್ಲ ಮಾಡಿಸಿದ್ದಾರೆ ಇಬ್ರು ದಂಪತಿಗಳು, ಅದಕ್ಕೇನೆ ಮಾಡಿಸಿದ್ರೆ ಒಳ್ಳೇದು. ಅದಲ್ದಿರ ಏನಾಯ್ತು, ಅದಾದ್ಮೇಲೆ ಕೂಡ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು. ಏನಾಗುತ್ತೆ, ಒಂದು ಇದು ಮಾಡಿದ್ರೆ, ಒಂದು ಪೂಜೆ ಮಾಡಿಸಿದ್ರು ಒಂದ್ 48 ದಿನ ಒಂದ್ ಮಂಡಲ ಅಂತ ಹೇಳ್ತೀವಿ ಮೇಡಮ್. ಅದ್ರ ಪ್ರಕಾರದಲ್ಲಿ ಅವ್ರ ಅನುಷ್ಠಾನ ಇರಬೇಕು. ಏನೇ ನಾನ್ ವೆಜ್ ಅಥವಾ ಏನಾರು ಇದ್ರೆ, ವೆಜ್ ಇದ್ರು ಅವ್ರ ಒಂದು ದಾಂಪತ್ಯ ಜೀವನ ನಡೆಸ್ದಿರಂಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯನ ಜಪ ಮಾಡೋಂಥದ್ದು, ಈ ರೀತಿ ಫಾಲೋ ಅಪ್ ಮಾಡ್ಬೇಕು. ಅವ್ರು ಹೋಗಿ ಬಂದಿರೋದ್ರಿಂದ ಒಳ್ಳೇದಾಗುತ್ತೆ, ನಂಬಿಕೆ ಇರ್ಲಿ. ಯಾಕಂದ್ರೆ ದೇವ್ರಂದ್ರೆ ಸುಪ್ರೀಂ ಪವರ್ ಅಲ್ವಾ. ಟ್ಯೂಸ್ಡೇ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಆತರ ಹೋಗೋದು ಮಾಡ್ಬೋದಾ? ಅದನ್ನ ಮಾಡ್ಲಿ, ಅದು ಒಳ್ಳೇದಾಗುತ್ತೆ. ಒಂದ್ ಗೋಮೇಧಕ ಹಾಕ್ಸಿ, ಅದು ಕೂಡ ನಿಮ್ಗೆ ಅವರಿಗೆ ಚೆನ್ನಾಗುತ್ತೆ. ಆದ್ರೂ ಅವ್ರಿಗೆ ಯಾವಾಗ ಅವಕಾಶ ಸಿಗುತ್ತೋ ಅವ್ರವ್ರ ಜಾತಕಗಳು ತಗೊಂಡು ದಶಾಭುಕ್ತಿ ಅದ್ರ ಪ್ರಕಾರ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ, ಇನ್ನೂ ಸೂಕ್ತವಾಗಿ ಪರಿಹಾರ ಕೊಡೋದು. ಯಾಕಂದ್ರೆ ನೀವು ಅವ್ರ ಪರವಾಗಿ ಒಂದು ಪ್ರಶ್ನೆ ಕುಂಡ್ಲಿ ಕೊಟ್ಟಿದ್ದೀರಾ, ಅದ್ರ ಆಧಾರಿತವಾಗಿ ಪರಿಹಾರ ಕೊಡ್ತಾ ಇದೀವಿ.
ಸರಿ ಗುರುಜಿ, ನಾನು ಏಪ್ರಿಲ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ಕೆಲಸ ಚೇಂಜ್ ಮಾಡೋದ್ರ ಬಗ್ಗೆ. ನೀವು ಸೆಪ್ಟೆಂಬರ್ ಆದ್ಮೇಲೆ ಸಿಗುತ್ತೆ ಅಂದಿದ್ರು, ಅಂದ್ರೆ ಜುಲೈಯಲ್ಲೇ ಸಿಕ್ಕಿದೆ. ಜಾಯ್ನಿಂಗ್ ಡೇಟ್ ಮಾತ್ರ ಸೆಪ್ಟೆಂಬರ್ ಅಲ್ಲೇ ಇದೆ. ಧನ್ಯವಾದ ಗುರುಜಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಉಷಾ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಬಹಳ ಸಿಂಪಲ್ ಆಗಿ, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ನಮಗೂ ಕೂಡ ಈ ಬುಧವಾರ ಹುಟ್ಟಿದವರಿಗೆ ಒಳ್ಳೆ ಕಲರ್ ಯಾವುದು, ಒಳ್ಳೆ ದಿಕ್ಕು ಯಾವುದು, ಒಳ್ಳೆ ಸಮಯ ಯಾವುದು ಅಂತ ಹೇಳಿ ತಿಳಿಸ್ಬಿಡಿ. ನೋಡಿ, ವಿಚಾರವಾಗಿ ಏನಂತಂದ್ರೆ ಬುಧವಾರ ಹುಟ್ಟಿದವರಿಗೆ ಆದಷ್ಟು ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕು ಶುಭದಾಯಕವಾಗಿರುವಂತದ್ದು. ಮತ್ತೆ ಆ ರೀತಿ ಅಂದ್ರೆ ಆ ದಿಕ್ಕಿನಲ್ಲಿ ಮನೆ ಮಾಡಿದ್ರೆ, ಒಂದು ನಿವೇಶನ ತಗೊಂಡ್ರೆ, ಒಂದು ಸೈಟ್ ಮಾಡಿದ್ರೆ, ಒಂದು ಸ್ವಂತ ವ್ಯಾಪಾರ ಇದ್ರೂ ಕೂಡ ಆ ದಿಕ್ಕಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಬೇಕು. ಅಂದ್ರೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಲ್ಲಿ, ಸಾರಿ ದಕ್ಷಿಣ ಅಲ್ಲ, ಪಶ್ಚಿಮ ಮತ್ತೆ ಉತ್ತರ ದಿಕ್ಕಲ್ಲಿ. ಉತ್ತರ ಮತ್ತು ಪಶ್ಚಿಮ ತುಂಬಾ ಒಳ್ಳೆಯದು, ದಕ್ಷಿಣ ಮೀಡಿಯಂ ಆಗಿರುವಂತದ್ದು. ಇವರಿಗೆ ಲಕ್ಕಿ ನಂಬರ್ ಅಂತ ನಾವು ತಗೊಂಡ್ರೆ 5 ಅನ್ನೋದು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ 6 ಕೂಡ ಯೂಸ್ ಮಾಡಬಹುದು. ಅಂದ್ರೆ ಏನಾಗುತ್ತೆ ಅಂದ್ರೆ 5, 6 ಅಂತಂದ್ರೆ ಇವ್ರಿಗೆ ಒಳ್ಳೆಯದಾಗುವಂತ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತೀವಿ. ಆ ಸಂಖ್ಯೆಯಿಂದನೇ ಲಕ್ಷ್ಮೀನಾರಾಯಣ ಯೋಗ ಉತ್ಪತ್ತಿ ಆಗುವಂಥದ್ದು. ಮತ್ತೆ ಬಣ್ಣಗಳಂತ ತಾವು ಕೇಳಿದ್ರಿ, ಆದಷ್ಟು ಲೈಟ್ ಕಲರ್ಸ್, ಸ್ವಲ್ಪ ತಿಳಿ ನೀಲಿ, ತಿಳಿ ಹಸಿರು, ಕ್ರೀಮ್ ಕಲರ್ಸ್ ಇವರಿಗೆ ಅದೃಷ್ಟ ತಂದು ಕೊಡುತ್ತೆ. ಮತ್ತೆ ಬುಧವಾರ ಹುಟ್ಟಿದವರಿಗೆ ಬಹುಮುಖ್ಯವಾಗಿರುವಂತ ಒಂದು ಸ್ತೋತ್ರ ಜಪ ಅವರು ಒಂದು ಅನುಷ್ಠಾನ ಮಾಡ್ಕೋಬೇಕಂದ್ರೆ ದಿನನಿತ್ಯ ಒಂದು 54 ಬಾರಿ ಅಥವಾ 108 ಬಾರಿ ಓಂ ನಮೋ ನಾರಾಯಣಾಯ ಅಂತ ಒಂದು ಜಪ ಮಾಡ್ಬೋದು. ಓಂ ನಮೋ ನಾರಾಯಣಾಯ ಅಂತ. ಮತ್ತೆ ಪ್ರತಿ ಬುಧವಾರ ಸಂಜೆ ಗೋಧೂಳಿ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮ ಪಠನೆ ಮಾಡುವಂಥದ್ದು. ಅವರಿಗೆ ಮೂಲವಾಗಿ ನಾಲ್ಗೆ ಹೊಳ್ಳಿಲ್ಲ ಪಠನೆ ಮಾಡಕ್ಕೆ ಕಷ್ಟ ಆಯ್ತು ಅಂದ್ರೆ ಅದರ ಶ್ರವಣ ಮಾಡುವಂಥದ್ದು, ಅದನ್ನ ಕೇಳಿಸ್ಕೊಳ್ಳುವಂಥದ್ದು ಇವರಿಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಮತ್ತೆ ಇದು ಪರಿಹಾರ ಮೂಲಕವಾಗಿನೂ ಕೆಲಸ ಮಾಡುತ್ತೆ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ಪಂಚಾಂಗ ಹಾಗೆ ದಿನ ಭವಿಷ್ಯ, ನಮ್ಮ ಎಲ್ಲಾ ಕಾಲರ್ಸ್ ಪ್ರಶ್ನೆಗೆ ಕೂಡ ಉತ್ತರವನ್ನ ನೀಡಿದ್ದೀರಾ. ಜೊತೆಗೆ ಬುಧವಾರ ಹುಟ್ಟಿರುವಂತವರ ಗುಣ ಸ್ವಭಾವಗಳು, ಸೀಕ್ರೆಟ್ಸ್ಗಳು, ಅವರ ಒಂದು ಸಕ್ಸಸ್ ಟಿಪ್ಸ್ ಆಗಿರ್ಬೋದು, ಒಳ್ಳೆ ಕಲರು, ಒಳ್ಳೆ ದಿಕ್ಕು, ಲಕ್ಕಿ ನಂಬರ್, ಈ ಎಲ್ಲಾ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಧನ್ಯವಾದಗಳು ಗುರುಜಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.